ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ KS ಕರಿಯರ್ ಅಕಾಡೆಮಿ ಯೂಟ್ಯೂಬ್ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಪೊಲೀಸ್ ಕಾನ್ಸ್ಟೇಬಲ್, CAR, DAR ಮತ್ತು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಪ್ರಾಚೀನ ಭಾರತ ಇತಿಹಾಸಕ್ಕೆ ಅನುಗುಣವಾಗಿ ಚಾಪ್ಟರ್ ವೈಸ್ ಆದಂತಹ ಪ್ರಶ್ನೋತ್ತರಗಳನ್ನು ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅಂದರೆ ಅಧ್ಯಾಯವಾರು ಪ್ರತಿ ಅಧ್ಯಾಯಕ್ಕೆ ಅನುಗುಣವಾಗಿ ನಾವು ಒಂದು ಪ್ರಶ್ನೆಯನ್ನು ಹಾಕಿಕೊಂಡು ಅದಕ್ಕೆ ಸಂಬಂಧಿಸಿದಂತೆ ವಿವಿಧ ರೀತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಹಾಗಾಗಿ ಇನ್ನೂ ಯಾರಾದರೂ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಾವು ಕೂಡ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ತರಗತಿಯನ್ನು ವೀಕ್ಷಿಸಿ. ಈಗ ನೇರವಾಗಿ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ಪ್ರಾಗೈತಿಹಾಸಿಕ ಕಾಲದ ಪಿತಾಮಹ ಯಾರು ಅಂತೇಳಿ ಪ್ರಶ್ನೆ ಅದ. ಇಲ್ಲಿ ಹೆರೋಡಟಸ್, ರಾಬರ್ಟ್ ಬ್ರೂಸ್ಫೋರ್ಟ್, ಕಲ್ಹಣ ಮತ್ತು E.P. ರೈಸ್ ಅಂತೇಳಿ ಆಯ್ಕೆಗಳಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ರಾಬರ್ಟ್ ಬ್ರೂಸ್ಫೋರ್ಟ್ ಅವರನ್ನು ನಾವು ಪ್ರಾಗೈತಿಹಾಸಿಕ ಕಾಲದ ಪಿತಾಮಹ ಅಂತೇಳಿ ಕರಿತೀವಿ. ಯಾರು? ರಾಬರ್ಟ್ ಬ್ರೂಸ್ಫೋರ್ಟ್ ಅವರನ್ನು. ಅದೇ ರೀತಿ ಈ ರಾಬರ್ಟ್ ಬ್ರೂಸ್ಫೋರ್ಟ್ ಅವರು 1848ರಲ್ಲಿ ಅಂದರೆ 1848ರಲ್ಲಿ ರಾಯಚೂರು ಜಿಲ್ಲೆಯ ಲಿಂಗಸೂರಿನಲ್ಲಿ ಒಂದು ಶಿಲೆಯ ಕೊಡಲಿಯನ್ನು ಪತ್ತೆ ಹಚ್ತಾರೆ. ಎಲ್ಲಿ? 1848ರಲ್ಲಿ ರಾಯಚೂರು ಜಿಲ್ಲೆಯ ಲಿಂಗಸೂರಿನಲ್ಲಿ. ಹಾಗೆಯೇ ಇವರು 1863ರಲ್ಲಿ ಈ ಮದ್ರಾಸಿನ ಪಲ್ಲಾವರಂ ಎಂಬ ಕ್ಷೇತ್ರದ ಒಂದು ಸ್ಥಳದಲ್ಲಿ ಕೂಡ ಒಂದು ಶಿಲೆಯ ಕೊಡಲಿಯನ್ನು ಪತ್ತೆ ಹಚ್ತಾರೆ. 2 ಕೊಡಲಿಯನ್ನು ಪತ್ತೆ ಹಚ್ತಾರೆ. ಹಾಗಾಗಿ ನಾವು ಇವರನ್ನು ರಾಬರ್ಟ್ ಬ್ರೂಸ್ಫೋರ್ಟ್ ಅವರನ್ನು ಪ್ರಾಗೈತಿಹಾಸಿಕ ಕಾಲದ ಪಿತಾಮಹ ಅಂತೇಳಿ ಕರಿತೀವಿ. ಅದೇ ರೀತಿ ಇಲ್ಲಿ ಹೆರೋಡೋಟಸ್ ಕೊಟ್ಟಿದ್ದಾನೆ. ಹೆರೋಡೋಟಸ್ ಅವರನ್ನು ನಾವು ಹಿಸ್ಟರಿ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆಯನ್ನು ಮಾಡಿದ್ದರಿಂದ ಇವರನ್ನು ಇತಿಹಾಸದ ಪಿತಾಮಹ ಅಂತೇಳಿ ಕರಿತೀವಿ. ಯಾರನ್ನು? ಹೆರೋಡೋಟಸ್ ಅವರನ್ನು. ಹಾಗೆಯೇ ಇಲ್ಲಿ ಕಲ್ಲಣ ಕೊಟ್ಟಿದ್ದಾರೆ. ಯಾರು? ಕಲ್ಲಣ. ಕಲ್ಲಣನ ನಾವು ಭಾರತದ ಇತಿಹಾಸದ ಪಿತಾಮಹ ಅಂತೇಳಿ ಕರಿತೀವಿ. ಯಾರನ್ನು? ಕಲ್ಲಣ. ಈತ ಬರೆದಿರುವಂಥದ್ದು ಗ್ರಂಥ ಯಾವುದಪ್ಪ ಅಂತಂದರೆ ರಾಜತರಂಗಿಣಿ. ಇದು ಕಾಶ್ಮೀರದ ಇತಿಹಾಸದ ಬಗ್ಗೆ ತಿಳಿಸ್ತದೆ. ಯಾವುದು? ರಾಜತರಂಗಿಣಿ. ಹಾಗೆ E.P. ರೈಸ್ ಅಂತೇಳಿ ಕೊಟ್ಟಿದ್ದಾನೆ. E.P. ರೈಸ್ರವರನ್ನು ನಾವು ಕರ್ನಾಟಕದ ಇತಿಹಾಸದ ಪಿತಾಮಹ ಅಂತೇಳಿ ಕರಿತೀವಿ. ಯಾರನ್ನು? E.P. ರೈಸ್ರವರನ್ನು ಕರ್ನಾಟಕದ ಇತಿಹಾಸದ ಪಿತಾಮಹ ಅಂತೇಳಿ ಕರಿತೀವಿ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ಯಾಲಿಯೋಲಿಥಿಕ್ ಏಜ್ನಲ್ಲಿ ಅಂದರೆ ಪ್ಯಾಲಿಯೋಲಿಥಿಕ್ ಏಜ್ನಲ್ಲಿ ಮಾನವ ಬಳಸಿದ ಶಿಲೆ ಯಾವುದು ಅಂತೇಳಿ ಕೊಟ್ಟಿದ್ದಾನೆ. ಏನು? ಪ್ಯಾಲಿಯೋಲಿಥಿಕ್ ಏಜ್ ಅಂದರೆ ಹಳೆಯ ಶಿಲಾಯುಗ. ನಾವು ಇತಿಹಾಸವನ್ನು 3 ರೀತಿಯಲ್ಲಿ ವಿಭಾಗಿಸಿ ಅಧ್ಯಯನವನ್ನು ಮಾಡ್ತೀವಿ. ಒಂದು ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ನವಶಿಲಾಯುಗ. ಈಗ ನಾವು ಮೊಟ್ಟ ಮೊದಲನೇ ಬಾರಿಗೆ ನೋಡೋದಾದರೆ ಹಳೆಯ ಶಿಲಾಯುಗವನ್ನು ನಾವು ಗ್ರೀಕ್ ಭಾಷೆಯಲ್ಲಿ ಪ್ಯಾಲಿಯೋಲಿಥಿಕ್ ಅಂತೇಳಿ ಕರಿತೀವಿ. ಈ 2 ಪದಗಳು ಪ್ಯಾಲಿಯೋ ಮತ್ತು ಲಿಥಿಕ್. ಪ್ಯಾಲಿಯೋ ಎಂದರೆ ಹಳೆಯ, ಲಿಥಿಕ್ ಎಂದರೆ ಶಿಲೆ ಎಂದರ್ಥ. ಇವೆರಡರ ಸಮ್ಮಿಲನವನ್ನು ನಾವು ಪ್ಯಾಲಿಯೋಲಿಥಿಕ್ ಅಂತೇಳಿ ಕರಿತೀವಿ. ಈ ಹಳೆಯ ಶಿಲಾಯುಗದ ಮಾನವ ಈ ಬೆಟ್ಟ ಗುಡ್ಡಗಳಲ್ಲಿ ಬೇಟೆಯಾಡುತ್ತಾ ಹಣ್ಣು ಹಂಪಲಗಳನ್ನು ಈತ ಆಹಾರವನ್ನು ತಿನ್ನುತ್ತಾ ಇದ್ದ. ಅದೇ ರೀತಿ ಬೇಟೆಯಾಡುವುದು ಮತ್ತು ಆಹಾರ ಸಂಗ್ರಹ ಈತನ ಕಾರ್ಯವಾಗಿತ್ತು. ತದನಂತರ ಏನಾಗ್ತದೆ? ಈ ಹಳೆಯ ಶಿಲಾಯುಗದ ಅಂತ್ಯದಲ್ಲಿ ಅಗ್ನಿಯ ಪರಿಚಯವಾಗ್ತದೆ. ಅಂದರೆ ಬೆಂಕಿಯ ಪರಿಚಯವಾದದ್ದು ಹಳೆಯ ಶಿಲಾಯುಗದ ಅಂತ್ಯದ ಕಾಲಾವಧಿಯಲ್ಲಿ. ಈ ಹಳೆಯ ಶಿಲಾಯುಗದ ಮಾನವ ಬಳಸಿರುವಂತಹ ಒಂದು ಶಿಲೆ ಯಾವುದಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ ಎ ಇಲ್ಲಿ ಕೊಟ್ಟಿದೆ ನೋಡಿರಿ. ಯಾವುದು? ಕ್ವಾಡ್ಸೈಟ್ ಅನ್ನುವಂಥದ್ದು. ಅಂದರೆ ಬೆಣಚು ಕಲ್ಲು. ಕ್ವಾಡ್ಸೈಟನ್ನು ಹಳೆಯ ಶಿಲಾಯುಗದ ಕಾಲದಲ್ಲಿ ಮಾನವ ಬಳಸಿರುವಂತಹ ಒಂದು ಶಿಲೆ. ಹಾಗೆ ಇಲ್ಲಿ ನಾವು ತದನಂತರ ಈ ಹಳೆಯ ಶಿಲಾಯುಗದ ತಾಣಗಳನ್ನು ನೋಡೋದಾದರೆ ಮೊಟ್ಟ ಮೊದಲ ಬಾರಿಗೆ ಮಾನವ ವಾಸಿಸಿದ ತಾಣ ಹಳೆಯ ಶಿಲಾಯುಗದಲ್ಲಿ ಪಾಕಿಸ್ತಾನದ ಸೋಹನ್ ನದಿ ಕಣಿವೆ ಅಂತೇಳಿ ಕರಿತೀವಿ. ಯಾವುದು? ಪಾಕಿಸ್ತಾನದ ಸೋಹನ್ ನದಿ ಕಣಿವೆ. ಯಾವ ನದಿ? ಸೋಹನ್ ನದಿ ಕಣಿವೆ. ಹಾಗೆ ಇಲ್ಲಿ ಇನ್ನೂ ಹಲವಾರು ಪ್ರದೇಶಗಳು ಕಂಡುಬರ್ತಾವೆ. ಉತ್ತರ ಪ್ರದೇಶದ ಬೇಲಾನ್ ಗುಹೆಗಳು, ತಮಿಳುನಾಡಿನ ತಿರುನಲ್ವೇಲಿ, ಈ ರೀತಿ ಮಧ್ಯಪ್ರದೇಶದ ಭೀಮ್ಬೆಟ್ಕ ಮತ್ತು ನಮ್ಮ ಕರ್ನಾಟಕದಲ್ಲಿರುವಂಥ ತಾಣಗಳು ಬಹಳಷ್ಟು ಇಂಪಾರ್ಟೆಂಟು. ಅದರಲ್ಲಿ ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ನದಿ ಪ್ರದೇಶ ಆಗಿರಬಹುದು, ತುಮಕೂರು ಜಿಲ್ಲೆಯ ಕಿಬ್ಬನಹಳ್ಳಿ ಆಗಿರಬಹುದು, ಈ ರೀತಿ ಇನ್ನೂ ಹಲವಾರು ಚೋಟಾನಾಗಪುರ ಪ್ರಸ್ಥಭೂಮಿ ಆಗಿರಬಹುದು. ಇವೆಲ್ಲವೂ ಕೂಡ ಹಳೆಯ ಶಿಲಾಯುಗದ ತಾಣಗಳಾಗಿ ನಾವು ಕಾಣ್ತೀವಿ. ತದನಂತರ ಬರುವುದು ಯಾವುದಪ್ಪ ಅಂತಂದ್ರೆ ಮಧ್ಯ ಶಿಲಾಯುಗ. ಅಂದರೆ ಇದನ್ನು ನಾವು ಮೆಸೋಲಿಥಿಕ್ ಏಜ್ ಅಂತೇಳಿ ಕರಿತೀವಿ. ಯಾವುದನ್ನು? ಮಧ್ಯ ಶಿಲಾಯುಗವನ್ನು. ಈ ಮಧ್ಯ ಶಿಲಾಯುಗದಲ್ಲಿ ಮಾನವ ಏನು ಮಾಡ್ತಾ ಇದ್ದ? ಅವನ ವೃತ್ತಿ ಏನಪ್ಪ ಅಂತಂದರೆ ಆಹಾರ ಸಂಗ್ರಹಣೆ. ಏನು ಇಲ್ಲಿ ಇದು ಪ್ರಾಚೀನ ಕಾಲದಲ್ಲಿರುವಂಥದ್ದು. ಏನು? ಬೇಟೆಯಾಡುವುದು ಮತ್ತು ಆಹಾರ ಸಂಗ್ರಹಣೆ. ತದನಂತರ ಮಧ್ಯ ಶಿಲಾಯುಗದ ಕಾಲದಲ್ಲಿ ಏನು ಮಾಡಿದ್ದ? ಆತ ಮಡಿಕೆಗಳನ್ನು ತಯಾರಿಸುವಂತಹ ಒಂದು ಕಲೆಯನ್ನು ಕಲಿತಿದ್ದ ಮತ್ತು ದೋಣಿಗಳನ್ನು ತಯಾರಿಸುವಂತಹ ಒಂದು ವೃತ್ತಿಯಲ್ಲಿ ತೊಡಗಿದ್ದ. ಅದೇ ರೀತಿ ಪ್ರಾಣಿಗಳನ್ನು ಸಾಕಾಣಿಕೆಯನ್ನು ಮಾಡುವುದನ್ನು ಕೂಡ ಇಲ್ಲಿ ಮಧ್ಯ ಶಿಲಾಯುಗದಲ್ಲಿ ಕಲಿತಿದ್ದ. ನಾವು ಮಾನವ ಸಾಕಿರುವಂತಹ ಮೊಟ್ಟ ಮೊದಲ ಪ್ರಾಣಿಗಳೆಂದರೆ ಕುರಿ ಮತ್ತು ನಾಯಿಗಳನ್ನು ಮಾನವ ಸಾಕಿರ್ತಾನೆ. ಯಾವುದು? ಕುರಿ ಮತ್ತು ನಾಯಿಗಳನ್ನು ಮಾನವ ಸಾಕಿದ ಮೊದಲ ಪ್ರಾಣಿಗಳು ಕುರಿ ಮತ್ತು ನಾಯಿ. ತದನಂತರ ಈ ಮಧ್ಯ ಶಿಲಾಯುಗವನ್ನು ನಾವು ಸೂಕ್ಷ್ಮ ಶಿಲಾಯುಗ ಅಂತೇಳಿ ಕರಿತೀವಿ. ಸೂಕ್ಷ್ಮ ಶಿಲಾಯುಗ. ಈ ಮಧ್ಯ ಶಿಲಾಯುಗದ ಕಾಲಾವಧಿಯಲ್ಲಿ ಮಾನವ ಕ್ಯಾಲ್ಸಿಡೇನಿ ಎನ್ನುವಂತಹ ಒಂದು ಶಿಲೆಯನ್ನು ಬಳಸ್ತಾನೆ. ನೆಕ್ಸ್ಟ್ ಪ್ರಶ್ನೆಯನ್ನು ಕೇಳಬಹುದು. ಇದನ್ನು ಕೂಡ
ಏನು ಮಧ್ಯ ಶಿಲಾಯುಗದ ಮಾನವ ಬಳಸಿರುವಂತಹ ಶಿಲೆ ಯಾವುದು ಅಂತೇಳಿ ಕೇಳಿದ್ರೆ ನಾವು ಕ್ಯಾಲ್ಸಿಡೇನಿ ಅಂತೇಳಿ ಟಿಕ್ ಮಾಡಬೇಕು. ತದನಂತರ ಇಲ್ಲಿ ಇದನ್ನು ಸೂಕ್ಷ್ಮ ಶಿಲಾಯುಗ ಅಂತೇಳಿ ಕರಿಬೇಕಪ್ಪ ಅಂತಂದ್ರೆ ಇಲ್ಲಿ ಯಾಕೆ ಕರೆದ್ರೆ ಇದನ್ನು, ಇಲ್ಲಿ ಈ ಮಧ್ಯ ಶಿಲಾಯುಗದ ಮಾನವ ಏನು ಸಣ್ಣವಾದಂತಹ ಆಯುಧಗಳನ್ನು ಬಳಕೆ ಮಾಡ್ತಾ ಇದ್ದ, ಕಲ್ಲಿನಿಂದ ತಯಾರಿಸಿರುವಂತಹ ಅತ್ಯಂತ ಚೂಪಾದ ಮತ್ತು ಶಾರ್ಪ್ ಆಗಿರುವಂತಹ ಒಂದು ಆಯುಧಗಳನ್ನು ಬಳಕೆ ಮಾಡಿದ್ದರಿಂದ ಇದನ್ನು ನಾವು ಸೂಕ್ಷ್ಮ ಶಿಲಾಯುಗ ಅಂತೇಳಿ ಕರಿತೀವಿ. ಇಲ್ಲಿ ಮಧ್ಯ ಶಿಲಾಯುಗದಲ್ಲಿ ಒಂದಿಷ್ಟು ತಾಣಗಳು ಪ್ರಮುಖವಾಗಿ ಕಾಣ್ತೀವಿ ನಾವು. ಅದರಲ್ಲಿ ಪ್ರಮುಖವಾಗಿ ಏನು ಬಾಗಲಕೋಟೆ ಅನ್ನುವಂಥದ್ದು, ಕರ್ನಾಟಕದಲ್ಲಿ ಬಾಗಲಕೋಟೆಯಲ್ಲಿ ನಾವು ಈ ಮಧ್ಯ ಶಿಲಾಯುಗದ ತಾಣವನ್ನು ಕಾಣ್ತೀವಿ. ಅದೇ ರೀತಿ ಏನು ಗುಜರಾತ್ ರಾಜ್ಯದ ಸಬರಮತಿ ಆಗಿರ್ಬೋದು, ರಾಜಸ್ಥಾನದ ಅಜ್ಮೀರ್ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಇವೆಲ್ಲ ಕೂಡ ಮಧ್ಯ ಶಿಲಾಯುಗದ ತಾಣಗಳು. ತದನಂತರ ಇಲ್ಲಿ ನವಶಿಲಾಯುಗವನ್ನು ನಾವು ಏನಂತ ಕರಿತೀವಿ, ನಿಯೋಲಿಥಿಕ್ ಏಜ್. ನಿಯೋ ಮತ್ತು ಲಿಥಿಕ್ ಎಂಬ ಎರಡು ಸಮ್ಮಿಲನದಿಂದ ನಿಯೋಲಿಥಿಕ್ ಏಜ್ ಅಂತೇಳಿ ಕರಿತೀವಿ ನವಶಿಲಾಯುಗವನ್ನು. ಈ ನವಶಿಲಾಯುಗದಲ್ಲಿ ಮಾನವ ಏನು ಮಾಡ್ತಾನೆ, ಒಂದೇ ಕಡೆಯ ನೆಲೆ ನಿಂತು ಅಲ್ಲಿ ಕೃಷಿ ಮತ್ತು ಪಶುಸಂಗೋಪನೆಯನ್ನು ಪ್ರಾರಂಭಿಸಿದಂತಹ ಒಂದು ಕಾಲಾವಧಿ ಯಾವುದಪ್ಪ ಅಂತ ಏನಾದರೂ ಕೇಳಿದ್ರೆ ನಾವು ನವಶಿಲಾಯುಗ ಅಂತೇಳಿ ಹಾಕಬೇಕಾಗ್ತದೆ. ಈ ನವಶಿಲಾಯುಗದಲ್ಲಿ ಮಾನವ ಬಳಸಿರುವಂಥ ಶಿಲೆ ಯಾವುದಪ್ಪ ಅಂತಂದ್ರೆ ಕಪ್ಪು ಶಿಲೆಯನ್ನು ಮಾನವ ನವಶಿಲಾಯುಗದಲ್ಲಿ ಬಳಸ್ತಾನೆ. ತದನಂತರ ಇಲ್ಲಿ ತಾಮ್ರ ಅಂತೇಳಿ ಕೊಟ್ಟಿದ್ದಾನೆ. ಯಾವುದು? ತಾಮ್ರ ಇದು ಕೂಡ ಮಾನವ ಬಳಸಿರುವಂತಹ ಮೊಟ್ಟ ಮೊದಲ ಲೋಹ ಯಾವುದು ಅಂದ್ರೆ ತಾಮ್ರ. ಏನು ಮಾನವ ಬಳಸಿರುವಂಥ ಲೋಹ ತಾಮ್ರ. ಅದೇ ರೀತಿ ಮಾನವ ಸಂಶೋಧಿಸಿದ ಲೋಹ ಯಾವುದು ಅಂತ ಕೇಳಿದರೆ ನಾವು ಚಿನ್ನ ಅಂತೇಳಿ ಹಾಕಬೇಕಾಗ್ತದೆ. ಯಾವುದು? ಚಿನ್ನವನ್ನು ಮಾನವ ಮೊಟ್ಟ ಮೊದಲ ಸಂಶೋಧಿಸಿದ್ದು, ಮಾನವ ಬಳಸಿದ್ದು ಯಾವುದಪ್ಪ ಅಂತಂದ್ರೆ ತಾಮ್ರ. ಹಾಗೆ ನಿಮಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳಬಹುದು. ಉತ್ತರ ಭಾರತದ ಮಾನವ ತಾಮ್ರ ಬಳಸುವಂತಹ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಜನರು ಬಳಸುತ್ತಿರುವಂತಹ ಲೋಹ ಯಾವುದು ಅಂತೇಳಿ ಕೇಳಿದರೆ ಕಬ್ಬಿಣ ಅಂತೇಳಿ ನಾವು ಹಾಕಬೇಕು. ಯಾವುದು? ಉತ್ತರ ಭಾರತದಲ್ಲಿ ಇನ್ನೂ ಲೋಹ ಯಾವುದು? ತಾಮ್ರವನ್ನೇ ಬಳಸ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಕಬ್ಬಿಣ ಅನ್ನುವಂಥದ್ದು ಪರಿಚಯ ಆಗಿರ್ತದೆ. ಈಗ ತದನಂತರ ನೆಕ್ಸ್ಟ್ ಪ್ರಶ್ನೆ. ಸಿಂಧೂ ನಾಗರಿಕತೆಯ ಸುಟ್ಟ ಇಟ್ಟಿಗೆ ಮತ್ತು ಮುದ್ರೆಗಳು ಮೊದಲು ಯಾವ ವ್ಯಕ್ತಿಗೆ ದೊರೆತವು ಅಂತೇಳಿ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ಇನ್ನು ಸಿಂಧೂ ನಾಗರಿಕತೆಗೆ ಸಂಬಂಧಿಸಿರುವಂತಹ ಪ್ರಶ್ನೆ. ಈ ಆಪ್ಷನ್ ಎ ಚಾರ್ಲ್ಸ್ ಮಾನ್ಸನ್, ಬಿ ಕರ್ನಲ್ ಬರ್ನ್, ಸಿ ಜಾನ್ ವಿಲಿಯಂ ಮತ್ತು ಬ್ರೂನ್ಲಿ. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದರೆ ಚಾರ್ಲ್ಸ್ ಮಾನ್ಸನ್. 1826ರಲ್ಲಿ ಅಂದರೆ 1826ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿಂಧ್ ಪ್ರಾಂತ್ಯದಲ್ಲಿ ರೈಲು ಮಾರ್ಗವನ್ನು ಹಾಕುವಂಥ ಸಂದರ್ಭದಲ್ಲಿ 1826ರಲ್ಲಿ ಚಾರ್ಲ್ಸ್ ಮಾನ್ಸನ್ ಎಂಬ ವ್ಯಕ್ತಿಗೆ ಏನು ಈ ಸಿಂಧೂ ನಾಗರಿಕತೆಯ ಮೊಟ್ಟ ಮೊದಲ ಬಾರಿಗೆ ಸಿಂಧೂ ನಾಗರಿಕತೆಗೆ ಸಂಬಂಧಿಸಿರುವಂತಹ ನಾಣ್ಯ ಮತ್ತು ಸುಟ್ಟ ಇಟ್ಟಿಗೆಗಳು ಸಿಗ್ತವೆ. ಈ ಸುಟ್ಟ ಇಟ್ಟಿಗೆ ಮತ್ತು ನಾಣ್ಯಗಳನ್ನು, ಈ ಅವಶೇಷಗಳನ್ನು ತೆಗೆದುಕೊಂಡು ಈತ ಏನು ಮಾಡ್ತಾನೆ, ಇಲ್ಲಿ ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ನಡೆದಿರುವಂತಹ ಜೇಲಂ ನದಿ ಕದನ ನಡೆದಿರಬಹುದು ಅಥವಾ ಹೈಡಸ್ಮಸ್ ಕದನ ನಡೆದಿರಬಹುದು ಅಂತೇಳಿ ಆತನ ಅಭಿಪ್ರಾಯ ಆಗಿರ್ತದೆ. ಯಾರದು? ಚಾರ್ಲ್ಸ್ ಮಾನ್ಸನ್ ಅವ್ರದ್ದು. ತದನಂತರ ಏನಾಗ್ತದಪ್ಪ ಅಂತಂದರೆ 1831ರಲ್ಲಿ ಈ ಕರ್ನಲ್ ಬರ್ನ್ ಅನ್ನುವಂತಹ ವ್ಯಕ್ತಿಗೆ ಮತ್ತೆ ಕೆಲವೊಂದಿಷ್ಟು ಮುದ್ರೆಗಳು ಮತ್ತು ಸುಟ್ಟ ಇಟ್ಟಿಗೆಗಳು ಸಿಗ್ತವೆ. ಎಷ್ಟು? 1831ರಲ್ಲಿ. ಈತ ಏನು ಮಾಡ್ತಾನೆ, ಅವುಗಳನ್ನು ಒಯ್ದು ಈಸ್ಟ್ ಇಂಡಿಯಾ ಕಂಪನಿಗೆ ಒಪ್ಪಿಸ್ತಾನೆ. ತದನಂತರ ಇಲ್ಲಿ ಜಾನ್ ವಿಲಿಯಂ ಮತ್ತು ಬ್ರೂನ್ಲಿ ಇವರು ಯಾರು ಅಂದರೆ, ಈ ಜಾನ್ ವಿಲಿಯಂ ಮತ್ತು ಬ್ರೂನ್ಲಿ ಅವರು ಸಿಂಧ್ ಪ್ರಾಂತ್ಯದಲ್ಲಿ ಅಂದರೆ ಸಿಂಧೂ ನಾಗರಿಕತೆಯ ಆ ಪ್ರದೇಶದಲ್ಲಿ ಸಿಂಧ್ ಪ್ರಾಂತ್ಯದಲ್ಲಿ ರೈಲು ಮಾರ್ಗವನ್ನು ಹಾಕಲು ಗುತ್ತಿಗೆ ಹಿಡಿದಂತಹ ಇಂಜಿನಿಯರ್ಗಳು ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ ನಾವು ಜಾನ್ ವಿಲಿಯಂ ಮತ್ತು ಬ್ರೂನ್ಲಿ. ಯಾರು? ಇಂಜಿನಿಯರ್ಗಳು ಇವರು. ರೈಲು ಮಾರ್ಗವನ್ನು ಹಾಕುವಂತಹ ಗುತ್ತಿಗೆ ಹಿಡಿದಂತಹ ಇಂಜಿನಿಯರ್ಗಳು ಯಾರು ಅಂತ ಕೇಳಿದರೆ ಜಾನ್ ವಿಲಿಯಂ ಮತ್ತು ಬ್ರೂನ್ಲಿ. ಎಸ್. ಈಗ ನೆಕ್ಸ್ಟ್, ಭಾರತದ ಸರ್ವೇಕ್ಷಣಾ ಮಂಡಳಿ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? ಏನು? ಭಾರತದ ಸರ್ವೇಕ್ಷಣಾ ಮಂಡಳಿ. ಇಲ್ಲಿ ನಾವು ಭಾರತದ ಸರ್ವೇಕ್ಷಣಾ ಮಂಡಳಿ ಮತ್ತು ಇನ್ನೊಂದು ಬರ್ತದೆ. ಯಾವುದು? ಭಾರತದ ಪುರಾತತ್ವ ಇಲಾಖೆ. ಇವೆರಡೂ ಕೂಡ ನಾವು ಡಿಫ್ರೆಂಟಾಗಿ ತಿಳ್ಕೊಳ್ಬೇಕು. ಅಂದರೆ ಎರಡೂ ಬೇರೆ ಬೇರೆ ರೀತಿಯಲ್ಲಿ ನಾವು ತಿಳಿದುಕೊಳ್ಬೇಕು. ಎರಡು ಒಂದೇ ಅಲ್ಲವು. ಯಾವುದು? ಸರ್ವೇಕ್ಷಣಾ ಮಂಡಳಿನೇ ಬೇರೆ, ಪುರಾತತ್ವ ಇಲಾಖೆನೇ ಬೇರೆ. ಇಲ್ಲಿ 1904, 1961, 1861 ಮತ್ತು 1888 ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದರೆ ಪುರಾತತ್ವ ಬೇರೆ, ಏನು ಸರ್ವೇಕ್ಷಣಾ ಮಂಡಳಿ ಕೇಳಿದೆ. ಇಲ್ಲಿ ಸರ್ವೇಕ್ಷಣೆ ಮಂಡಳಿ ಕೇಳೋದ್ರಿಂದ 1861ರಲ್ಲಿ ಇದನ್ನು ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್, ಯಾರು? ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ನಿಂದ ಇದನ್ನು ಭಾರತದ ಸರ್ವೇಕ್ಷಣಾ ಮಂಡಳಿಯನ್ನು ಸ್ಥಾಪನೆ ಮಾಡಿರ್ತಾನೆ. ಯಾರು? ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್.